ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿರುವ ರಾಮ ತೀರ್ಥದಲ್ಲಿ ಅಕ್ರಮವಾಗಿ ಪಂಚಾಯಿತಿ ಹೆಸರಿನಿಂದ ವಸೂಲಾತಿಯಾಗುತ್ತಿರುವ ದುಡ್ಡು ಎಲ್ಲಿಗೆ? ಶ್ರೀ ಕ್ಷೇತ್ರ ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿರುವ ರಾಮ ತೀರ್ಥ ಐತಿಹಾಸಿಕ ಕೋಟೆಯಲ್ಲಿ ಇರುವ ಪರಶುರಾಮ ದೇವಸ್ಥಾನ ಹಾಗೂ ಕೋಟೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಭಕ್ತರು ಬರ್ತಾರೆ. ಬರುವ ಭಕ್ತರಿಂದ ಅಕ್ರಮವಾಗಿ ಪ್ರವೇಶ ಶುಲ್ಕ ಹಾಗೂ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿರುವ ಹಳೆ ಟೆಂಡರ್ದಾರರು ಇವರ ಟೆಂಡರ್ ಅವಧಿ ಮುಗಿದು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಶಾಮೀಲಾಗಿ ಸರ್ಕಾರಕ್ಕೆ ಹಾದಿ ತಪ್ಪಿಸುತ್ತಿದ್ದಾರೆ. ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಯಾವುದೇ ತರಹ ಅಭಿವೃದ್ಧಿ ಕಾರ್ಯ ಶೂನ್ಯ. ಬಯಲು ಶೌಚಾಲಯ ಹೊಂದಿರುವ ಈ ಕ್ಷೇತ್ರ ಆದರೆ ವರ್ಷಕ್ಕೆ ಇಲ್ಲಿಂದ ಬರುವ ಆದಾಯ ಕೋಟಿ ರೂಪಾಯಿ ಮೇಲೂ. ನೆಪ ಮಾತ್ರಕ್ಕೆ ಶೌಚಾಲಯ ಕಟ್ಟಡ ಮಾಡಿದ್ದು ನೀರಿನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ವಾಹನಗಳಿಗೆ ನಿಲ್ಲಲು ಸರಿಯಾದ ರೋಡ್ ಆಗಲಿ ಇಲ್ಲ. ಆದಾಯ ಮಾತ್ರ ಬೇಕು. ಈ ಅಕ್ರಮದ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಕರೆ ಮಾಡಿದರೆ ಉತ್ತರ ಕೊಡುವುದಿಲ್ಲ. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಇವರಿಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಗಮನಿಸುತ್ತೇನೆ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇದೇ ವಿಷಯದ ಅಂಗವಾಗಿ ಇಲ್ಲಿನ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬಂದದ್ದು ಇದೆ. ಆದರೆ ಈ ಅಕ್ರಮ ವಸೂಲಾತಿ ಇವತ್ತಿನವರೆಗೂ ಮುಂದುವರೆದಿದೆ. ಇದೇ ವಿಷಯದ ಅಂಗವಾಗಿ ನಮ್ಮ BV5 ನ್ಯೂಸ್ ಪ್ರತಿನಿಧಿ ಗುರುರಾಜ್ ಹಂಚಾಟೆ ಅವರಿಂದ ಸೌದತ್ತಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಬಳಿ ಮಾಹಿತಿ ಕೇಳಲಾಯಿತು. ಈಗ ಬೆಳ್ಸೂರು ಗ್ರಾಮದ ವತಿಯಿಂದ ಎಷ್ಟು ವರ್ಷ ಟೆಂಡರ್ ಆಗ್ತಾ ಇತ್ತು? ಪ್ರತಿ ವರ್ಷ ಟೆಂಡರ್ ಆಗ್ತಾ ಇತ್ತು. ಇವಾಗ ಏನಾಗ್ಬಿಟ್ಟೆ, 1ನೇ ತಾರೀಕಿಗೆ ಟೆಂಡರ್ ಮುಗಿದೈತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ಮೇಲೂ ಈಗ ಪ್ರಾಧಿಕಾರಕ್ಕೆ ಹೋಗೈತೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ಬಂತು. ಅದಾದ್ಮೇಲೆ ಇವರು ಪಂಚಾಯತಿಯವರು ಅಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಂದ. ಪಾರ್ಕಿಂಗ್ ಆಗ್ಲಿ, ಆಮೇಲೆ ಏನಪ್ಪಾ ಪ್ರತಿ ಮನುಷ್ಯನಿಗೆ ತಲೆ ಮೇಲೆ ತಲೆ ಬಟ್ಟೆ ಅಂತ ಹೇಳ್ತಾರಲ್ಲ, ಆ ವಿಷಯದ ಅಂಗವಾಗಿ 10 ರೂಪಾಯಿ ಅವ್ರು ತಗೋತಾ ಇದ್ದಾರೆ. 4 ವೀಲರ್ಗೆ 50 ರೂಪಾಯಿ ತಗೋತಾ ಇದ್ದಾರೆ, 2 ವೀಲರ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿ ಹೊಟ್ಟಿದೆ, ಏನಾಗಿದೆ, ಇದೇನಾದ್ರೂ ನಿಮ್ ಗಮನಕ್ಕೆ ಎಷ್ಟು ಸಲ ತಂದ್ವಿ? ನೀವು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ. ಈಗ ತಾವ್ ಹೇಳ್ತಾ ಇದ್ರಲ್ಲ, ಈ ವಿಷಯ ಬಗ್ಗೆ ನಮ್ಮ ಅಧಿಕಾರಿಯವ್ರನ್ನ ಕಳಿಸಿ ನಾ ಸಂಪೂರ್ಣ ಪರಿಶೀಲನೆ ಮಾಡಿಸಿ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದೇನು ನೀವು ಹೇಳಿದ್ರಲ್ಲ, ಈಗ ಇದೆಲ್ಲ ವಿಷಯ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿ ಮಾಹಿತಿ ಕೊಡಿಸ್ತೀನಿ. ಸರ್, ನಾನು ಎಷ್ಟು ದಿವಸದಿಂದ ಗಮನಕ್ಕೆ ತಂದಿದ್ದೀವಿ? ನಾವು ಒಂದು 3 ಮಾಹಿತಿ ಕೇಳಿದ್ರಿ ನಂಗ. 3-4 ಬಾರಿ ಅಂತಂದ್ರೆ ಎಷ್ಟು ದಿವಸ? 3 ದಿನ ಕೇಳಿದ್ರಿ ನೀವು ಸರ್. ಒಂದು 10 days ಬ್ಯಾಕ್ ಕೇಳಿದ್ರಿ? ಇಲ್ಲ ಸರ್, ದಿನಾಂಕ ನೋಡಿ ಸರ್. ನಾವು 14ನೇ ತಾರೀಕಿಗೆ ಇಲ್ಲಿದ್ವಿ ಸರ್, ಅವತ್ತೇ ನಿಮ್ ಗಮನಕ್ಕೆ ತಂದಿದ್ದೇವೆ. ನಾನು ನಮ್ಮ ಅಧಿಕಾರಿ ಒಟ್ಟು ಕಳಿಸಿ ಪರಿಶೀಲನೆ ಮಾಡಿಸಿ ಕರೆಕ್ಟ್ ಮಾಹಿತಿ ಕೊಡ್ತೀನಿ. ನಮ್ಗೆ ಸುಮ್ಮನೆ ಸದಾ ಅರ್ಧಂಬರ್ಧ ಮಾಹಿತಿ ಕೊಡೋದು ಸರಿಯಾಗಲ್ಲ. ಏನಂದ್ರೆ ಎಷ್ಟು ದಿವಸ ಮಾಡಿದ್ರು ಸರ್? ಮತ್ತೆ ಒಂದು 2 days ಟೈಮ್ ಕೊಡಿ ಮಾಡ್ಬಿಡ್ತೀನಿ ಸರ್. ನಾವು ಒಟ್ಟು 10 ದಿವಸ ಮಾಡ್ಕೊಡ್ತೀನಿ ನಿಮ್ಗೆ. ಮಂಡೇ ಮಾಡ್ಕೊಡ್ತೀನಿ ಸರ್. 10 ದಿವಸದಿಂದ ನೀವು ಕೇಳಲಾಗಿ ಏನ್ ಹೇಳಿದ್ರೆ ನಾನ್ ಬಂದ್ ಮಾಡತ್ತೀನಿ ಅಂತ ಹೇಳಿದ್ರೆ ಚಾಲ್ತಿ ಇರೋದು ಬಂದರು. ನನ್ನ ಗಮನಕ್ಕೆ ಮಾಹಿತಿ ಇಲ್ದ ಅರ್ಧಂಬರ್ಧ ತಪ್ಪಾಗತ್ತೆ. ನಾನು ನಿಮ್ಗೆ ಸುಮಾರು ಟೈಮ್ ಕೊಟ್ಟು ಸುಮಾರು ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ರೆಕಾರ್ಡ್ಸ್ ಇದಾವ. ನೀವು ಬಂದ್ ಮಾಡಿಸಿದ್ದೇನೆ, ಬಂದ್ ಮಾಡಿಸ್ತಾ ಇದ್ದೀನಿ, ಹೇಳಿದ್ದೀನಿ ಅಂತ ಹೇಳುತ್ತ ಮಾತುಗಳು ನಮ್ಮ ಕಡೆ ಇದಾವ. ಬಂದ್ ಮಾಡ್ಸಕ್ ನೋಡ್ರಿ, ಬಂದ್ ಮಾಡ್ಸೋದು ಅದು ಏನ್ ಫ್ಯಾಕ್ಟ್ ಗೊತ್ತಿಲ್ಲ. ಬಂದ್ ಮಾಡ್ಸೋದು ಮಾಹಿತಿ ಹಾಕಂಗಿಲ್ಲ. ಸೊ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಒಂದು ಸುಮಾರು ಟೈಮ್ ಕೊಟ್ಟು ಸುಮಾರು ಈಗ ಪಂಚಾಯತಿಯವರಿಗೆ ಅಲ್ಲಿ ಏನ್ ಅಕ್ರಮವಾಗಿ ಏನ್ ನಡೆಸ್ತಾ ಇದ್ದಾರೆ ವ್ಯವಹಾರ, ಅವ್ರು ಏನ್ ಹೇಳ್ತಾ ಇದಾರೆ, ನಮಗ ಗಮನ ಏನಪ್ಪಾ ಅಂತಂದ್ರೆ ನಾವು ಪಂಚಾಯತಿಯವರಿಗೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ವಿಷಯ. ಪಂಚಾಯತಿಯವರಿಗೆ ಹೆಂಗ್ ಮನವಿ ಕೊಡ್ತಾರೆ ಇವರು? ಯಾವ ಮನವಿ ಕೊಟ್ಟಾರ್ರಿ? ಮನವಿ ಕೊಟ್ಟಂತ ಬಿಟ್ಟು ಟೆಂಡರ್ ಏನ್ ತಗೊಂಡಿದಾರಲ್ಲ ಹಳೆ ಟೆಂಡರ್ದವರು, ಅವರು ಹೇಳ್ತಾ ಇದಾರೆ ಪಂಚಾಯತಿಗೆ ಮನವಿ ಕೊಟ್ಟಿವ ಅಂತ ಹೇಳುವಂತ ರೆಕಾರ್ಡ್ಸ್ ನಮ್ಮ ಕಡೆ ಇದೆ. ಆಯ್ತು, ಈ ವಿಷಯ ಏನ್ ಹೇಳ್ತಾರೆ ನೀವು? ಆಯ್ತು, ಪರಿಶೀಲನೆ ಮಾಡ್ಸೋದಿಲ್ಲ. ಏನ್ ಮನೆ ಕೊಟ್ಟರೆ ಪರಿಶೀಲನೆ ಮಾಡಿಸ್ತೀನಿ ಸರ್. ಮನವಿ ಕೊಟ್ಟ ಮೇಲೆ ಅದು ಬರುವಂತ ಉತ್ತರ ಏನು ಮನವಿ ಕೊಟ್ಟಾರೋ ನನಗ ನಾನು ಪರಿಶೀಲನೆ ಹೇಳ್ತೀನಿ ಸರ್. ಮನವಿ ಕೊಟ್ಟಿದಾರ ಒಪ್ಕೊಳ್ಳೋಣ, ಅದು ಉತ್ತರ ಬರ್ಲಾರ್ದ ಇವ್ರು ಹೆಂಗ ಪ್ರಾರಂಭ ಮಾಡಿದ್ರು ಅನ್ನೋದು ಪ್ರಶ್ನೆ. ಅದೇನ್ ಹೇಳ್ತಾರ ನಿಮ್ಗ, ಅದು ಪರಿಶೀಲನೆ ಮಾಡಿ ನಿಮ್ಗ ಮನವಿ ಕೊಟ್ಟರು ಅದನ್ನ ಪರಿಶೀಲನೆ ಮಾಡಿಸ್ತೀನಿ, ನಿಮ್ಗೆ ಉತ್ತರನ ಕೊಡಿಸ್ತೀನಿ ಸರ್. ಅದೊಂದಾಯ್ತು. ಈಗ ಇಷ್ಟು ದಿವಸದಿಂದ ಅಕ್ರಮವಾಗಿ ಏನ ಹಣ ಸಂಗ್ರಹಣೆ ಆಗಿದೆ ಅಲ್ಲ, ಸಾರ್ವಜನಿಕ ವಸೂಲಿ ಆಗಿದೆ ಅಲ್ಲ, ಆ ದುಡ್ಡು ಎಲ್ಲಿ ಹೋಗಿದೆ ಮತ್ತೆ ಅದೇನ್ ಮಾಡೋದ? ಅದನ್ನ ನೋಡ್ರಿ ಪರಿಶೀಲನೆ ಮಾಡಿಸಿ ನಿಮ್ಗೆ ಮಾಹಿತಿ ಕೊಡಿಸ್ತೇನೆ. ಎಲ್ಲಿ ದುಡ್ಡು ಕಲೆಕ್ಟ್ ಯಾರು ಮಾಡಿದ್ರು, ಯಾವ ರೀತಿ ಮಾಡ್ಯಾರ ಅನ್ನೋದು ನಾವು ಅಧಿಕಾರಿ ಕಳಿಸಿ ಪರಿಶೀಲನೆ ಮಾಡಿಸಿ ನಿಮ್ಗೆ ಮಾಹಿತಿ ಕೊಡಿಸ್ತೇನೆ. ಯಾವಾಗ ಕೊಡಿಸ್ತೀರಾ? ಒಂದು ವಾರ ಟೈಮ್ ಕೊಡ್ರಿ. ಒಂದು ವಾರ ಟೈಮ್ ಕೊಡ್ರಿ. ಒಂದು ವಾರ ಯಾಕೆ ಸರ್? ರಜೆ 3 ಈಗ ಮತ್ ಸೋಮವಾರ ಅಂತ ನಿಮ್ಗೆ ಅದ 26 ನಂತರ ಕೊಡ್ತೀನಿ. 26 ನಂತರ ಇದೇನು ಸರಿಯಾದ ಮಾಹಿತಿ ಹೇಳ್ತೀರಾ? ಇದು ಯಾರು ಅಕ್ರಮವಾಗಿತ್ತಲ್ಲ ಅವ್ರ ಮೇಲೆ ಏನ್ ಕ್ರಮ ತಗೋತೀರಾ? ನಾ ಮಾಹಿತಿಯನ್ನ ಪರಿಶೀಲನೆ ಮಾಡಿದ ಮೇಲೆ ಕ್ರಮದ ಬಗ್ಗೆ ಮಾತಾಡ್ತೀನಿ. ಏನ್ ಕ್ರಮ ತೆಗೆದುಕೊಳ್ಬಹುದು?
ನಮ್ಗೆ ಅದರಲ್ಲಿ ನಿಮ್ಮ ಕಾನೂನಲ್ಲಿ ಅವಕಾಶ ಇದೆ. ಕಾನೂನಾಗ ಏನ್ ಅವಕಾಶ ಕ್ರಮ ಪೆಟ್ಟು ಮಾಹಿತಿ ತಗೋತೀನಿ, ಏನ್ ತಪ್ಪಿದೆ ಯಾರು ತಪ್ಪಿದೆ ಪರಿಶೀಲನೆ ಮಾಡ್ತೀವಿ, ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸ್ತಾನೆ. ಸರ್ ಈ ಹಿಂದೆ ನಾವು ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ, ಅದು ನೀವು ಕ್ರಮ ತಗೊಂಡಿದ್ವಿ. ಇಲ್ಲ, ನಾವು ಮಾಹಿತಿ ಪರಿಶೀಲನೆ ಮಾಡಿಲ್ಲ. ಅಲ್ಲಿ ಅಲ್ಲಿ ನಿರುತ್ಸಾಹ ಯಾಕೆ ತೋರಿಸಿದ್ರ? ಅಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲ. ನಿಮ್ಗೆ ನಮಗೆ ಯಾವ್ದು ಭರೋಸೆ ಕೊಡಕ್ ನಮ್ಗೆ ತಪ್ಪಾಗತ್ತೆ. ಸೊ ಮನವಿ ಕೊಟ್ಟಿದ್ದ ಸಂಪೂರ್ಣ ಮಾಹಿತಿ ಏನಾದ್ರು ಕೂಡ ನಿಮ್ಗೆ 100% ಪರಿಶೀಲನೆ ಮಾಡಿ 10 ದಿವಸ ಗಂಟೆ ಹಿಂದೆ ನಾವು ಹಿಂದೆ ಮಾಹಿತಿ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದೀವಿ. 10 ದಿವಸದಲ್ಲಿ ಮಾಡಿಲ್ಲ, ಏನ್ ಸಮಸ್ಯೆ ಅನ್ನೇಳಿ. ನಾನು ಈಗ ಪಿಡಿಒ ಕಳಿಸ್ತೀನಿ, ಮತ್ ನಮ್ಮ ಅಧಿಕಾರ ಕಳಿಸ್ತೀನಿ, ಅಧಿಕಾರ ಕಳಿಸಿ ಪರಿಶೀಲನೆ ಮಾಹಿತಿ ಕೊಡ್ತೀನಿ. ಕಳೆದ ಬಾರಿ ಆ ಪಿಡಿಒ ಹತ್ರ ಹೋದಾಗ ನಾವೇ ಹೋಗಿದ್ವಿ. ಹೋದಾಗ ಆ ಪಿಡಿಒ ಹತ್ರ ಇಲ್ಲ, ಮತ್ತೆ ಅದೇ ವಿಷಯವಾಗಿ ಸರ್ ಮತ್ ನಮ್ಗೆ ಮೀಟಿಂಗ್ ಕರೆದಿದ್ದಾರೆ, ಅದಕ್ಕ ನಾವು ಅಲ್ಲೇ ಹೊಂಟಿದ್ದೇನೆ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲಿ ಆಫೀಸ್ ಬಂದ್ ನೋಡಿದಾಗ ಆ ಪಿಡಿಒ ಇಲ್ಲ. ಆ ಅಧಿಕಾರಿ ಮೇಲೆ ನಿಮ್ಗೇನು ಆ ಪಿಡಿಒ ಮೇಲೆ ಅಧಿಕಾರ ಇರುವ ಅಥವಾ ವಿಷಯ ಲೇಟ್ ಆಗಿ 7 ಗಂಟೆ ವಿಷಯ ವಾಪಸ್ ಅವತ್ತು ನಿಮ್ಗೆ ಫೋನ್ ಮಾಡಿದ್ದೆ ನಾವು. ಏನಂತ ಸರ್ ಮತ್ತೆ ಈಗ ಕರೆದಿದ್ದಾರೆ ಅವ್ರನ್ನ ಅಂದ್ರೆ ಅವ್ರು ಕರೆದಿದ್ದು. ಸರ್ ನೀವು ಕರೆದ ಮೇಲೆ ಅವ್ರು ಯಾಕೆ ಬಂದಿಲ್ಲ? ಎಲ್ಲ ಆಮೇಲೆ ವಿಷಯದ ವಿಷಯ ಎಲ್ಲರೂ ನಾವು ಕೇಳಿದ್ರಿಲ್ಲ ಇಲ್ಲ ಅಂತಂದ್ರೆ ಇಲ್ಲ, ಇಲ್ಲಿ ಬರಕ್ ಹೇಳ್ತೀವಿ ಫಸ್ಟ್. ಆಮೇಲೆ ನಾವು ವಿಷಯ ಕರೆದು ಈಗೆಲ್ಲ ವಿಷಯ ಎಲ್ಲ ಪಿಡಿಒ ಹೊತ್ತು ಎಲ್ಲ ಪಿಡಿಒ ಹೊತ್ತು ವಿಷಯ ಜನರು. ಅದಕ್ಕೆ ನಿಮ್ಗೆ ಲೇಟ್ ಆಗಿ ನಿಮಗೆ ಕಮಿಷನ್ ಅಷ್ಟ ಒಂದು ಟೈಮ್ ನಾವು ಸೋಮವಾರ ಅಂತ ಸರ್ ಇನ್ನೊಂದು ಒಂದು ವಾರ ಅಂತ ಹೇಳ್ತೀರಾ? ಎಲ್ಲ ಸೋಮವಾರ ಹತ್ರ ನಿಮ್ಗೆ ಸೋಮವಾರ ಇದೆ ಸರ್, ಅದ ತಂತ್ರ ಇದೆ. ಅದಕ್ಕೆ ಮಂಗಳವಾರ ನೋಡಿ. ಮಂಗಳವಾರ ಮಂಗಳ ಕಳಿಸ್ತೀನಿ ನಾವು ಬಸ್ ಜನವರಿ 27 ನಮ್ಗೆ ಮಾಹಿತಿ ಸಿಗ್ತದೆ ಸರ್. ಇಲ್ಲ 28 ಕಳಿಸ್ತಾರೆ. ಚಾಲು ಇರುತ್ತೆ ಸರ್. ಇಲ್ಲ ನಾವು ಪಿಡಿಒ ಮಾಡ್ತೀನಿ ಹೇಳ್ತೀನಿ. ಏನ ನಾವು ಏನಂತ ಪರಿಶೀಲನೆ ಮಾಡ್ತೀನಿ, ಪಿಡಿಒ ಮಾಡ್ತೀನಿ. ಸರ್ ಇನ್ನೊಂದು ಇವಾಗ ಚಾಲು ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಗೆ ಎರಡ ಸಮೇತ ತೋರಿಸಿದ್ವಿ. ಇಮಿಡಿಯೇಟ್ ನೀವು ಬಂದ್ ಮಾಡಿಸ್ಬೋದಲ್ಲ ಸರ್? ಸಾರ್ವಜನಿಕ ಇದು ದುಡ್ಡನ್ನ ಪರಿಶೀಲನೆ ಮಾಡ್ತಾನೆ. ವಿಡಿಯೋ ನಂಬರ್ ಸ್ವಿಚ್ ಆಫ್ ಆಯ್ತು ಸರ್, ಆಲ್ರೆಡಿ ಮಾತಾಡಿದ್ವಿ. ನಾ ಯಾರು ಸಿಬ್ಬಂದಿ ಪ್ರಕಾಶ್ ಅಂತ ವಾರ ಸರ್ ಸ್ವಿಚ್ ಆಫ್ ಆಗಿ. ನಾ ಪರಿಶೀಲನೆ ಕಳಿಸ್ತೀನಿ. ಸರ್ ಇನ್ನೊಂದು ತಮ್ಮ ಗಮನಕ್ಕೆ, ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಮಾಹಿತಿ ಹೆಚ್ಚು ಬೋರ್ಡ್ ಇಲ್ಲ. ಅವ್ರ ಸಿಬ್ಬಂದಿ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅವತ್ತೇ ನಾವು ಹೋದಾಗ 3 ಗಂಟೆಗೆ ಅವ್ರು ಹೋಗ್ಬಿಟ್ಟಿದ್ರು. ಅವತ್ತು ಫೋನ್ ಒಬ್ಬೊಬ್ರು ಬಿಲ್ ಕಲೆಕ್ಟ್ ಬಿಟ್ಟು ಬೇರೆ ಮಾಹಿತಿ ಹಾಕಿ ಬೋರ್ಡ್ ಒಳಗಡೆ ಇಟ್ಟಿದ್ದಾರೆ. ಇದ್ರೊಳಗೆ ಮಾಡಿಸ್ತಾರೆ. ನಮ್ಮ ಪಾಲಕ ಪಂಚಾಯತ್ ಅಧಿಕಾರ ಕಳಿಸ್ತೀನಿ, ಆ ಪಂಚಾಯತಿ ಕಳಿಸಿ ಪರಿಶೀಲನೆ ಮಾಡ್ತೀನಿ. ಎಲ್ಲಾ ವಿಷಯಗಳಿಗೆ ಪರಿಶೀಲನೆ ಮಾಡ್ತೀನಿ. ಸರ್ ಮಾಹಿತಿ ಹಾಕಿ ಬೋರ್ಡ್ ಅತಿ ಅಮೂಲ್ಯವಾದದ್ದು. ಅದು ಎಲ್ಲ ಬ್ಯೂರೋ ರಿಪೋರ್ಟ್ ಗುರುರಾಜ ಹಂಚಾಟೆ, ಭಾರತ ವೈಭವ ನ್ಯೂಸ್, ಸೌದತ್ತಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.